ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಆಂಬೂಡೆ ಕಡಲೆಬೇಳೆ ವಡೆ ಮಾಡೋದು ತೋರಿಸ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಈ ಕಡಲೆಬೇಳೆ ವಡೆಗೆ ಸಬ್ಬಸಿಗೆ ಸೊಪ್ಪು ಹಾಕ್ಬಿಟ್ಟು ಮಾಡೋದು ತೋರಿಸಿದೆ. ಇಲ್ಲಿ ನಾನು ಇವತ್ತು ಮಾಡಿ ತೋರಿಸ್ತಾ ಇರೋದು ಬಾಳೆಕಾಯ್ದು ಹೂವು ಬರುತ್ತಲ್ಲ, ಆ ಹೂವು ಹಾಕ್ಬಿಟ್ಟು ಮಾಡೋದು. ಬನ್ನಿ ಹಾಗಿದ್ರೆ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ. ನಾನು ಇಲ್ಲಿ ಒಂದು ಪಾತ್ರೆ ತೊಗೊಂಡು ಅರ್ಧ ಕಪ್ಪಷ್ಟು ಕಡಲೆಬೇಳೆ, 2 ಸ್ಪೂನಷ್ಟು ಉದ್ದಿನಬೇಳೆ ಮತ್ತು 2 ಸ್ಪೂನಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ನಿಮ್ಗೆ ಇಲ್ಲಿ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ತೊಗೊಂಡು ಮಾಡಿ, ಆಮೇಲೆ ನೀರು ಹಾಕಿಬಿಟ್ಟು ಚೆನ್ನಾಗಿ ಈ ಥರ ಒಂದು 2ರಿಂದ 3 ಸರಿ ನೀರು ಹಾಕಿ ತೊಳೆದು ಇಟ್ಕೋಬೇಕು. ಒಂದು 3 ಸರಿ ತೊಳೆದು ಆದಮೇಲೆ ಮತ್ತೆ ನೀರು ಹಾಕಿ ಇದನ್ನು 1.5 ಅವರ್, ಲಾಸ್ಟ್ ಮ್ಯಾಕ್ಸಿಮಮ್ ಅಂದರೆ 2 ಅವರ್ಸ್ ನೆನೆಯಕ್ಕೆ ಬಿಡಬೇಕು. ಇದಕ್ಕೆ ನಾನು ನೀರು ಹಾಕಿ ಆದಮೇಲೆ ಒಂದು 10ರಿಂದ 12 ಮೆಣಸು ಹಾಕ್ಬಿಟ್ಟು ತಟ್ಟೆ ಮುಚ್ಚಿ ಇಟ್ಟಿದ್ದೀನಿ ನೆನೆಯಲಿ. ಅದು ನೆನೆಯೋ ಅಷ್ಟೊತ್ತಿಗೆ ನಾವು ಇದನ್ನು ಬಾಳೆಕಾಯ್ದು ಏನು ಹೂವು ಇರುತ್ತಲ್ವ, ಇದನ್ನೆಲ್ಲ ನೀಟಾಗಿ ಹೂವು ಎಲ್ಲ ಬಿಡಿಸ್ಕೋಬೇಕು. ನೋಡಿ ಈ ಥರ ಒಂದೊಂದು ಲೇಯರ್ ತೆಗಿತಾ ಇದ್ದರೆ ಹೂವು ಎಲ್ಲ ಬರುತ್ತೆ. ಇದು ಬಾಳೆದು ಹೂವು, ಇದನ್ನೆಲ್ಲ ಚೆನ್ನಾಗಿ ಬಿಡಿಸಿ ಇಟ್ಕೋಬೇಕು. ನೀಟಾಗಿ ಒಂದು ಪ್ಲೇಟಲ್ಲಿ ಸಪ್ರೇಟಾಗಿ ಎಲ್ಲ ಬಿಡಿಸಿ ಇಟ್ಕೋಬೇಕು. ಒಂದೊಂದು ಲೇಯರ್ ತೆಗಿತಾ ಬರುತ್ತೆ. ಇನ್ನು ಲಾಸ್ಟ್ ಒಳಗಡೆ ಬರುತ್ತಲ್ವ, ಅದೇನು ಎಳೆದಿರುತ್ತೆ ಅದನ್ನು ಹಂಗೆ ಕಟ್ ಮಾಡಿ ಹಾಕ್ಬೋದು. ಬಟ್ ಮೇಲ್ಗಡೆ ಎಲ್ಲ ಫಸ್ಟ್ ಬರುತ್ತಲ್ವ, ಇದನ್ನೆಲ್ಲದನ್ನು ಮತ್ತೆ ಇನ್ನೊಂದು ಸರಿ ನಾವು ಸೋಸಿ ಇಟ್ಕೋಬೇಕು. ಅದಕ್ಕೆ ಎಲ್ಲ ಈ ಥರ ನೀಟಾಗೆಲ್ಲ ತೆಗ್ದು ಇಟ್ಕೋಬೇಕು. ಇದು ಬಾಳೆ ಹೂವು ಸಖತ್ ಒಳ್ಳೆಯದು ಹೆಲ್ತಿಗೆ. ಕಿಡ್ನಿ ಸ್ಟೋನ್ ಅಂತೂ ಬೇಗನೆ ರಿಮೂವ್ ಆಗುತ್ತಂತೆ ಈ ಬಾಳೆ ಹೂವು ತಿನ್ನೋದ್ರಿಂದ. ನಾವು ಇದನ್ನು ಪಲ್ಯನಾದರೂ ಮಾಡ್ಕೋಬೋದು, ಇಲ್ಲಾಂದರೆ ಈ ಥರ ವಡಾಕಾದ್ರೂ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ನೋಡಿ ಎಲ್ಲದನ್ನು ನಾನು ಈ ಥರ ತೆಗ್ದು ಇಟ್ಕೊಂಡಿನಿ. ಆಮೇಲೆ ನಾವು ಇದನ್ನು ಬಿಡಿಸ್ಕೋಬೇಕು. ಆ ಹೂವನ್ನ ಈ ಥರ ಓಪನ್ ಮಾಡ್ಕೊಂಡು ಆದಮೇಲೆ ಒಳಗಡೆ ಒಂದು ಉದ್ದ ಥರದ್ದೊಂದು ಕಡ್ಡಿ ಥರ ಇರುತ್ತೆ, ಅದು ಮತ್ತು ಒಂದು ಲೇಯರ್ ಚಿಕ್ಕದೊಂದು ನೋಡಿ ಈ ಥರ ಇರುತ್ತೆ. ಈ ಎರಡನ್ನು ತೆಗ್ದು ಇಟ್ಕೋಬೇಕು. ಇದನ್ನು ನಾವು ಗೋರಿಕಾಯಿ ಬಿಡಿಸ್ತೀವಿ, ಇಲ್ಲಾಂದರೆ ಅವರೆಕಾಳು ಈ ಥರ ಎಲ್ಲ ಸೋಸಿ ಇಟ್ಕೋತೀವಲ್ವಾ ಸುಲಿದು, ಆ ಥರ ನಾವು ಇದನ್ನು ಸಹ ಬಾಳೆ ಹೂವನ್ನು ಸಹ ಈ ಥರ ಎಲ್ಲ ಬಿಡಿಸಿ ಇಟ್ಕೋಬೇಕು. ಅದು ಒಳಗಡೆದೆಲ್ಲದನ್ನು ಈ ಥರ ರಿಮೂವ್ ಮಾಡಿ ಅಷ್ಟನ್ನು ನಾನು ಎಲ್ಲದನ್ನು ಇದೇ ಥರ ಮಾಡಿ ಇಟ್ಕೊಂಡಿದ್ದೀನಿ. ಇದಂತೂ ಹೆಲ್ತಿಗೆ ತುಂಬ ಒಳ್ಳೆಯದು. ನಿಮಗೂ ಸಿಕ್ಕರೆ ಎಲ್ಲಾದ್ರೂ ಮಿಸ್ ಮಾಡದೆ ನೀವು ಇದನ್ನು ಡೈಲಿ ರೊಟೀನ್ ಅಂದರೆ ಯಾವಾಗಾದರೂ ಸಿಕ್ಕರೆ ಡೈಲಿ ನಾವು ಅಡುಗೆ ಏನು ಮಾಡ್ತೀವಲ್ಲ ಪಲ್ಯ, ಆ ಥರದ್ದನ್ನು ಮಾಡಿ ಇಟ್ಕೊಂಡು ತಿನ್ಬೋದು. ಹೆಲ್ತಿಗೆ ತುಂಬ ಒಳ್ಳೆಯದು. ಬಟ್ ನಮ್ಮ ಕಡೆ ಸಿಗ್ತಾ ಇರಲಿಲ್ಲ, ಇಲ್ಲಿ ನನಗೆ ಫ್ರೆಂಡ್ ಕೊಟ್ಟಿದ್ದರು. ಸೊ ಅದಕ್ಕೆ ನಾನು ಇದನ್ನು ಒಂದು ಸರಿ ಪಲ್ಯ ಮಾಡಿದ್ದೆ, ಒಂದು ಸರಿ ಇದನ್ನು ವಡೆ ಮಾಡೋಣ ಅಂತ ಮಾಡ್ತಾ ಇರೋದು. ನೋಡಿ ಈ ಥರ ಇದು ನೀಟಾಗಿ ಹಿಂಗೆ ಓಪನ್ ಮಾಡಿಕೊಂಡು ಈ ಥರ ಬಿಡಿಸಿ ಇಟ್ಕೋಬೇಕು. ಓಪನ್ ಆದರೆ ಅದೇ ಸಪ್ರೇಟಾಗಿ ನಾವು ಏನು ಫ್ಲವರ್ ಓಪನ್ ಮಾಡ್ತೀವಲ್ವ, ಅದೇ ಸಪ್ರೇಟಾಗಿ ಬಂದುಬಿಡುತ್ತೆ. ಈ ಥರ ಎಲ್ಲದನ್ನು ಸಹ ನಾನು ಬಿಡಿಸಿ ಇಟ್ಕೋಬೇಕು. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬಟ್ ಹೆಲ್ತಿಗೆ ತುಂಬ ಒಳ್ಳೆಯದು, ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಇವಾಗ ಎಲ್ಲದನ್ನು ನಾನು ಹೂವನ್ನು ಈ ಥರ ಬಿಡಿಸಿ ನೀಟಾಗೆಲ್ಲ ಸೋಸಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಕಡಲೆಬೇಳೆ ಮತ್ತು ನೆನೆಸಿದ್ನಲ್ವ, ಅದು ಕೂಡ ನೆಂದಿದೆ. ಇವಾಗ ಅದನ್ನು ನಾವು ಮಿಕ್ಸಿ ಮಾಡ್ಕೋಬೇಕು. ಇವಾಗ ಫಸ್ಟ್ ಫುಲ್ಲು ನೀರೆಲ್ಲ ಹೋಗಂಗೆ ಸೋಸಿ ಇಟ್ಕೋಬೇಕು. ಇದನ್ನು ಒಂದು ಹೋಲಿರೋ ಬುಟ್ಟಿಲಿ ಸೋರಕ್ಕೆ ಹಾಕ್ಬಿಡೋಣ ಕಡಲೆಬೇಳೆನೋ. ಅದನ್ನು ಫಸ್ಟು ಒಂದು ಮಿಕ್ಸಿ ಜಾರ್, ಚಿಕ್ಕದೊಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಶುಂಠಿ ಮತ್ತು ಸ್ವಲ್ಪ ಉಪ್ಪು ಹಾಕಿ, ಇನ್ನು ಜೀರಿಗೆ ಸ್ವಲ್ಪ ಹಾಕಿಬಿಟ್ಟು ಇದಕ್ಕೆ ನೀಟಾಗಿ ಇದನ್ನು ಹಂಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಪೇಸ್ಟ್ ಮಾಡಿಕೊಂಡು ಆದಮೇಲೆ ಇವಾಗ ಮತ್ತೆ ಇನ್ನೊಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಇದೇನು ನೀರು ಸೋರಕ್ಕೆ ಹಾಕಿದ್ವಿ ಅಲ್ವಾ, ನೀರೆಲ್ಲ ನೀಟಾಗಿ ಸೋರಿಸ್ಬೇಕು. ಇದು ನೀರು ಇರ್ದಂಗೆ ನಾವು ಮಿಕ್ಸಿ ಮಾಡ್ಕೋಬೇಕು. ಸ್ವಲ್ಪನೂ ನೀರು ಮುಟ್ಟಿಸ್ಬಾರ್ದು ಇದಕ್ಕೆ. ಅದಕ್ಕೆ ಫಸ್ಟ್ ನಾವು ನೀರು ಸೋರಕ್ಕೆ ಹಾಕ್ಬಿಟ್ಟು ಇದನ್ನು ಅಷ್ಟೇ ತರಿಯಾಗಿ ನಾವು ಮಿಕ್ಸಿ ಮಾಡ್ಕೋಬೇಕು. ತುಂಬ ನೈಸಾದರೆ ವಡೆ ಚೆನ್ನಾಗಾಗಲ್ಲ. ಅದಕ್ಕೆ ಸ್ವಲ್ಪ ತರಿಯಾಗಿ, ಸ್ವಲ್ಪ ಬೇಳೆನೂ ಇರಬೇಕು, ಹಿಟ್ಟು ಥರನೂ ಆಗಿರಬೇಕು. ಆ ಥರ ನಾವು ಇದನ್ನು ಮಿಕ್ಸಿ ಮಾಡಿ ಇಟ್ಕೋಬೇಕು. ಸ್ವಲ್ಪನೂ ನೀರು ಮುಟ್ಟಿಸ್ಬಾರ್ದು. ಇದಕ್ಕೆ ನೀರು ಮುಟ್ಟಿಸಿದ್ರೆ ಚೆನ್ನಾಗಿರಲ್ಲ. ಹಿಟ್ಟು ಎಲ್ಲ ಫುಲ್ ನೀರು ಥರ ಆಗಿಬಿಡುತ್ತೆ, ನಮಗೆ ವಡೆ ಶೇಪು ಚೆನ್ನಾಗಿ ಬರಲ್ಲ. ನೋಡಿ ಎಲ್ಲದನ್ನು ನಾನು ಇದೇ ಥರ ನೀಟಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಆಮೇಲೆ ಈ ಬಾಳೆ ಹೂವೇನು ನಾವು ಸೋಸಿಟ್ಕೊಂಡಿದ್ಮೇಲೆ ಚಿಕ್ಕದಾಗಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬಾಳೆ ಹೂವು ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು, ಆಮೇಲೆ 2 ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೆ. ಆಮೇಲೆ ನಾವೇನು ಹಸಿಮೆಣ್ಸಿನ್ಕಾಯಿ, ಶುಂಠಿ, ಜೀರಿಗೆ, ಉಪ್ಪು ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಆ ಪೇಸ್ಟನ್ನು ಹಾಕ್ಬಿಟ್ಟು ನೀಟಾಗಿ ಎಲ್ಲ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಹಿಟ್ಟನ್ನ ಚೆನ್ನಾಗೆಲ್ಲ ಮಿಕ್ಸಪ್ ಆಗಂಗೆ ನೀಟಾಗಿ ಈ ಥರ ಕೈಯಲ್ಲೇ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈಯಲ್ಲೇ ಎಲ್ಲ ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಆದಮೇಲೆ ಇದಕ್ಕೆ ಉಪ್ಪೇನಾದರೂ ಬೇಕು ಅಂದರೆ ಒಂದು ಸರಿ ನೋಡಿಕೊಂಡು ಉಪ್ಪು ಹಾಕಬೇಕು. ಇಲ್ಲೆಲ್ಲ ಕರೆಕ್ಟಾಗಿದೆ. ನಾನು ಎಣ್ಣೆನೂ ಸಹ ಕಾಯಕ್ಕಿಟ್ಟಿದ್ದೀನಿ. ಎಣ್ಣೆನೂ ಚೆನ್ನಾಗಿ ಕಾಯಲಿ ಇದು.
ಫಸ್ಟು ಒಂದು ಸ್ವಲ್ಪ ಟೆಸ್ಟಿಂಗಿಗೆ ಎಣ್ಣೆ ಕಾದಿದೆ ಇಲ್ಲ ಅಂತ ನೋಡಿಬಿಟ್ಟು, ಆಮೇಲೆ ಎಣ್ಣೆನೂ ಕಾದಿದೆ ಅಲ್ವಾ, ನಮಗೆ ಯಾವ ಸೈಜ್ ಬೇಕೋ ಆ ಸೈಜು ಸ್ವಲ್ಪ ಹಿಟ್ಟು ತಗೊಂಡು ಈ ಥರ ಲೆಫ್ಟ್ ಹ್ಯಾಂಡಲ್ಲಿ ಸಹ ಹಿಂಗೆ ಕೈಯಲ್ಲೇ ಸ್ವಲ್ಪ ಫ್ಲ್ಯಾಟ್ ಅಗಲ ಮಾಡಿಬಿಟ್ಟು ರೌಂಡಕ್ಕೆ ಮಾಡಿ ಎಣ್ಣೆಯಲ್ಲಿ ಬಿಡೋದು. ಈ ಥರನೇ ಎಲ್ಲದನ್ನು ಮಾಡ್ಕೋಬೇಕು. ಫಸ್ಟ್ ನಾವು ಎಣ್ಣೆ ಚೆನ್ನಾಗಿ ಕಾದಿರಬೇಕು ಇದಕ್ಕೆ. ಆಮೇಲೆ ಇದು ಲೋ ಫ್ಲೇಮಲ್ಲ ಸಾರಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಈ ವಡೆನ ಕರಿಬೇಕು, ಬೇಯಿಸ್ಕೋಬೇಕು. ಎಲ್ಲ ನೋಡಿ ಎಷ್ಟು ಇದರಲ್ಲಿ ಬಾಣಲಿಯಲ್ಲಿ ನಾನು ಆಗುತ್ತೋ ಸರಿಯಾಗಿ ಅಷ್ಟು ಹಾಕಿಬಿಟ್ಟು ಇದನ್ನು ನಾವು ನೀಟಾಗಿ ಎಲ್ಲ ಹಾಕಿ ಆದಮೇಲೆ ಒಂದು ನಿಮಿಷ ಸುಮ್ಮನೆ ಬಿಟ್ಬಿಡೋಣ. ಬಿಟ್ಟು ಆದಮೇಲೆ 1 ನಿಮಿಷ ಆದಮೇಲೆ ಟರ್ನ್ ಮಾಡಿ ಇಡಬೇಕು. ಸ್ವಲ್ಪ ಬೇಯೋದು ಲೇಟ್ ಆಗುತ್ತೆ. ಸೊ ಅದಕ್ಕೆ ತುಂಬ ಲೋ ಫ್ಲೇಮ್ ಬೇಡ, ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಚೆನ್ನಾಗಿ ಬೇಯಬೇಕಲ್ವ, ಅದಕ್ಕೆ ಅದು ಬೇಯೋಷ್ಟೊತ್ತಿಗೆ ನಾನು ಹಿಟ್ಟನ್ನು ಈ ಥರ ಉಂಡೆ ಮಾಡಿಟ್ಕೊಂಡ್ರೆ ನಾವು ಎಣ್ಣೆಯಲ್ಲಿ ಬಿಡಬೇಕಾದ್ರೆ ಬೇಗ ಈ ಥರ ತಟ್ಟಿ ಬಿಡ್ಬೋದು. ಅದಕ್ಕೆ ನಾನು ಇಲ್ಲಿ ಏನು ಮಾಡ್ತೀನಿ, ಎಲ್ಲದನ್ನು ಈ ಥರ ರೌಂಡಕ್ಕೆ ಮಾಡ್ತೀನಿ. ಆಮೇಲೆ ಸೈಜ್ ಕೂಡ ಸೇಮ್ ಬರುತ್ತೆ ಈ ಥರ ಮಾಡೋದ್ರಿಂದ. ನಾವು ಹಂಗೆ ತೊಗೊಂಡು ಬಿಡೋದ್ರಿಂದ ಒಂದು ದೊಡ್ಡದು ಒಂದು ಸಣ್ಣದು ಆಗುತ್ತೆ. ಆಮೇಲೆ ಎಣ್ಣೆನೂ ಕಾದಿರುತ್ತಲ್ವ, ಫಸ್ಟ್ ಹಾಕಿರೋದೆಲ್ಲ ಬೇಗ ಬೆಂದುಬಿಡುತ್ತೆ, ಆ ಥರ ಆಗುತ್ತೆ. ಈಕ್ವಲಾಗಿ ಮಾಡಬೇಕು, ಈಕ್ವಲಾಗಿ ಎಲ್ಲದೂ ಆಗಬೇಕು ಅಂದರೆ ಈ ಥರ ಅದು ಬೇಯೋ ಅಷ್ಟೊತ್ತಿಗೆ ಈ ಥರ ಉಂಡೆಗಳನ್ನೆಲ್ಲ ಮಾಡಿ ಇಟ್ಕೊತೀನಿ ನಾನು. ನೀವು ಅದೇ ಥರ ಮಾಡ್ಕೊಳ್ಳಿ, ತುಂಬ ಈಸಿ ಅನಿಸುತ್ತೆ ಮಾಡೋಕ್ಕೆ. ಆಮೇಲೆ ನೋಡಿ ಇವಾಗ ಇದನ್ನೆಲ್ಲ ಒಂದು ಸೈಡೆಲ್ಲ ಟರ್ನ್ ಮಾಡಿ ಆದಮೇಲೆ ಆದಷ್ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡೆ ನಾನು ಇಲ್ಲಿ ವಡೆ ಬೇಯಿಸ್ತಾ ಇರೋದು. ಚೆನ್ನಾಗಿ ಬೆಂದಿದೆ, ಕಲರ್ ಕೂಡ ನೋಡಿ ಇಷ್ಟು ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಅಲ್ವಾ. ಆಮೇಲೆ ಇದನ್ನು ತೆಗ್ದು ಇಟ್ಕೋಬೇಕು. ಹೊರಗಡೆ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಸಾಫ್ಟಾಗಿರುತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ಆ ಥರ ಮಾಡಿ ನಾನು ಎಲ್ಲದನ್ನು ನೆಕ್ಸ್ಟ್ ಇನ್ನೊಂದು ಸರಿ ಹಾಕ್ತಾಯಿದ್ದೀನಿ. ಈ ಥರ ಉಂಡೆ ಮಾಡಿ ಇಟ್ಕೊಳ್ಳೋದ್ರಿಂದ ಬೇಗ ಹಿಂಗೆ ವಡೆನ ಇನ್ನೊಂದು ಕೈಯಲ್ಲಿ ಇಟ್ಕೊಂಡು ಸ್ವಲ್ಪ ಪ್ರೆಸ್ ಮಾಡಿ ತಟ್ಟಿಬಿಟ್ಟು ಹಾಕ್ಬೋದು. ಎಷ್ಟು ಬೇಗನೆ ಮಾಡ್ಕೋಬೋದು, ಈಸಿಯಾಗಿಯೇ ಮಾಡ್ಕೋಬೋದು. ಈ ಥರ ಮಾಡೋದ್ರಿಂದ ಎಲ್ಲದು ಈಕ್ವಲಾಗೆ ಬೇಯುತ್ತೆ, ಚೆನ್ನಾಗಿ ಬೇಯುತ್ತೆ. ಸ್ವಲ್ಪ ಬೇಯೋದು ಲೇಟ್ ಆಗುತ್ತೆ ಇದು. ಅದಕ್ಕೆ ಈ ಥರ ಉಂಡೆಗಳನ್ನು ಮಾಡಿಟ್ಕೊಂಡ್ರೆ ಬೇಗ ನಾವು ಎಣ್ಣೆಯಲ್ಲಿ ಹಾಕ್ಬೋದು ಎಲ್ಲದನ್ನು. ಈ ಥರ ಎಲ್ಲದನ್ನು ಫಸ್ಟು ಹಾಕಿ ಆದಮೇಲೆ ತಕ್ಷಣವೇ ನಾವು ತಿರುಗಿಸ್ಬಾರ್ದು. ಇದನ್ನು ಒಂದೂವರೆ ನಿಮಿಷ ಬಿಡಬೇಕು. ಇದು ಕೆಳಗಡೆ ಎಲ್ಲ ಫಸ್ಟು ಒಂದು ಲೇಯರ್ ನೀಟಾಗಿ ಫ್ರೈ ಆದಮೇಲೆ ಮತ್ತೆ ಇದನ್ನು ತಿರುಗಿಸ್ಬೇಕು. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ, ಓಪನ್ ಮಾಡಿಬಿಟ್ಟು ಚೆನ್ನಾಗಿ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ನೋಡಿ ಒಂದು ಲೈನ್ ಎಲ್ಲ ಬೆಂದಿದೆ ಅಲ್ವಾ ಕೆಳಗಡೆ ಲೇಯರು. ಇವಾಗ ಮತ್ತೆ ಎಲ್ಲ ಟರ್ನ್ ಮಾಡಿಬಿಟ್ಟು ಉಲ್ಟಾ ಮಾಡಿ ಮತ್ತೆ ಬೇಯಿಸ್ಕೋಬೇಕು. ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳೋದ್ರಿಂದ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ. ಆಮೇಲೆ ಮೇಲ್ಗಡೆ ಕ್ರಿಸ್ಪಿನೂ ಆಗುತ್ತೆ. ಟೇಸ್ಟು ಚೆನ್ನಾಗಿ ಅನಿಸುತ್ತೆ. ಈವ್ನಿಂಗ್ ಸ್ನ್ಯಾಕ್ಸಿಗೂ ಸಖತ್ತಾಗಿರುತ್ತೆ, ಟಿಫನ್ ಜೊತೆನೂ ಚೆನ್ನಾಗಿರುತ್ತೆ. ಸ್ನ್ಯಾಕ್ಸಿಗಂತೂ ತುಂಬ ಚೆನ್ನಾಗಿ ಅನಿಸುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ಈ ಮಳೆ ಬರಬೇಕಾದ್ರೆ ಟೀ ಕಾಫಿ ಜೊತೆ ಎಲ್ಲ ಸೂಪರಾಗಿರುತ್ತೆ. ಆಮೇಲೆ ಹೆಲ್ತಿಗೂ ತುಂಬ ಒಳ್ಳೆಯದು ಇದು ಬಾಳೆದು ಹೂವುದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಏನು ತುಂಬ ಡಿಫ್ರೆನ್ಸ್ ಏನೂ ಅನಿಸೋದಿಲ್ಲ. ಟೇಸ್ಟ್ಗಳಲ್ಲಿ ಸಖತ್ತಾಗಿರುತ್ತೆ. ಫ್ಲೇವರೂ ಚೆನ್ನಾಗಿರುತ್ತೆ. ನೀವು ಒಂದು ಸರಿ ಎಲ್ಲಾದ್ರೂ ಬಾಳೆ ಹೂವು ಆ ಥರ ಸಿಕ್ಕರೆ ಈ ರೆಸಿಪಿನ ಖಂಡಿತ ಒಂದು ಸರಿ ಟ್ರೈ ಮಾಡಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗೂ ಸಖತ್ತಾಗಿ ಇಷ್ಟ ಇರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸಿಗೆ ನಾವು ಆರಾಮಾಗಿ ಮಾಡ್ಕೋಬೋದು. ಕಡಲೆಬೇಳೆನೂ ಅಷ್ಟೇ ತುಂಬ ಹೊತ್ತು ನೆನೆಸ್ಬಿಟ್ರೆ ಎಣ್ಣೆ ಹಿಡ್ದಂಗೆ ಆಗುತ್ತೆ. 1.5 ಅವರ್ ನೆಂದರೆ ಸಾಕು. ನೋಡಿ ಎಲ್ಲದನ್ನು ನಾನು ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ, ಯಾವ ಥರ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್.